ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಚಾನಲಲ್ಲಿ ಅಡಿಕೆಯಲ್ಲಿ ಸೆಣಬು ಬೆಳೆಯೋದು ಹೇಗೆ ಮತ್ತು ಅದರಿಂದ ಏನೆಲ್ಲ ಉಪಯೋಗಗಳು ಅಂತ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇರೋದು ಜಸ್ಟ್ 2 ವರ್ಷದ ಗಿಡಗಳು, 2 ವರ್ಷದ ಅಡಿಕೆ ಗಿಡಗಳು. ಸುಮಾರು ಅಂದರೆ ಎಷ್ಟಪ್ಪ ಅಂದರೆ 1 2 3 4 5 6 ಗಣ್ಣು ಎಷ್ಟು ಎತ್ತರ ಬೆಳೀತಾ ಇದೆ. ಇದಕ್ಕೆ ಮೇನ ಕಾರಣ ಅಂದರೆ ಹಸಿರೆಲೆ ಗೊಬ್ಬರ. ನಾವು 2 ಗಿಡಗಳ ಸೆಂಟ್ರು ಯಾವುದೇ ಕಾರಣಕ್ಕೂ ಖಾಲಿ ಬಿಡೋಕೆ ಹೋಗಬಾರ್ದು. ಈಗ ನೋಡಿ, ಕಳೆದ ವರ್ಷ ಈ ಒಂದು ಹೊಲದಲ್ಲಿ ಹಲಸುಂದೆ ಹಾಕಿ ಹಸಿರೆಲೆ ಗೊಬ್ಬರ ಮಾಡಿದ್ದಾರೆ, ಮತ್ತು ಈ ವರ್ಷ ಸೆಣಬು ಹಾಕಿದ್ದಾರೆ. ನೋಡಿ, ಈ ಸೆಣಬು ಬಿತ್ತುವಾಗ ಸೆಣಬಿಗೆ ಮಿಕ್ಸಾಗಿ ಯೂರಿಯಾನ ಮಿಕ್ಸ್ ಮಾಡಬೇಕು. ಯೂರಿಯಾನ ಮಿಕ್ಸ್ ಮಾಡಿ ನೀವು ಸೆಣಬನ್ನು ಹುಗ್ಗಿದ್ರೆ ಸುಮಾರು ಅಂದರೆ ಒಂದು 40-45 ದಿನ ನಂತರ ಒಳ್ಳೆ ಹೂ ಬಿಡುವಂಥ ಒಂದು ಈ ಪೊಸಿಷನ್ ಬರುತ್ತೆ. ಅಂಥ ಟೈಮಲ್ಲಿ ನೀವು ಅದನ್ನು ಮತ್ತೆ ಟ್ಯಾಕ್ಟ್ರಿಯಲ್ಲಿ ಅದನ್ನು ಫುಲ್ಲು ಟ್ಯಾಕ್ಟ್ರಿ ಓಡಿಸಿ ಫುಲ್ ಕಟಾವು ಮಾಡಿಸಿದ್ರೆ ಅದು ಒಳ್ಳೆ ಹಸಿರೆಲೆ ಗೊಬ್ಬರ ಆಗುತ್ತೆ. ನೀವು ಸರ್ಕಾರಿ ಗೊಬ್ಬರ ಕೊಡೋಕ್ಕಿಂತ ಗಿಡಗಳಿಗೆ ಹಸಿರೆಲೆ ಗೊಬ್ಬರ ಆದಷ್ಟು ಕೊಟ್ಟರೆ ನೀವು ಒಳ್ಳೆ ಬುಡದಲ್ಲಿ ಸ್ಟ್ರಾಂಗ್ ಆಗಿರ್ಬೋದು, ಅಥವಾ ನೋಡಿ ಬುಡದ ಸೈಜ್ ಆಗಿರ್ಬೋದು, ಒಂದೊಂದು ಗಿಡಗಳ ಸೈಜ್ ಆಗಿರ್ಬೋದು. ಈ ರೀತಿ ಇದೆ. ಜಸ್ಟ್ 2 ವರ್ಷದ ಗಿಡ ಅಂತ ಇದು. ಅಂದರೆ 1 ವರ್ಷ 6 ತಿಂಗಳು 7 ತಿಂಗಳು ಅಂದರೆ 1.5 ವರ್ಷದ ಗಿಡ ಅಂತೆ. ಆ ಗಿಡದಲ್ಲಿ ಸೆಣಬು ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಸೆಣಬೆಲ್ಲ. ನೋಡಿ, ಆದಷ್ಟು ಎಲ್ಲರೂ ಹಸಿರೆಲೆ ಗೊಬ್ಬರನ ಪ್ರತಿ ವರ್ಷ 1 ವರ್ಷ ಹುಳ್ಳಿ, 1 ವರ್ಷ ಹಲಸುಂದೆ, ಇನ್ನೊಂದು ವರ್ಷ ಸೆಣಬು ಈ ರೀತಿ ಕೊಡಲಿಕ್ಕೆ ಟ್ರೈ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.